ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರಿರಾಮ್. ಏನು ಸ್ತ್ರೀ ನ್ಯೂಸ್ ಚಾನಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಿಳಾ ಸಬಲೀಕರಣ ಅನ್ನುವಂಥ ವಿಷಯದ ಕುರಿತು ಒಂದು ವಿಶೇಷ ಸಂಚಿಕೆ ಮೂಡಿ ಬರ್ತಾ ಇದೆ. ಏನು ಹಿಂದೂ ಕೋಡ್ ಬಿಲ್, ಈ ವಿಷಯವಾಗಿ ವಿಸ್ತಾರವಾಗಿ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ದೇಶದ, ಅದರಲ್ಲೂ ಕೂಡ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದ ಭಾರತ ದೇಶದಲ್ಲಿ ಅತ್ಯಂತ ಕ್ರಾಂತಿಕಾರಿತವಾಗಿರ್ತಕ್ಕಂಥ ಒಂದು ವಿಶೇಷವಾದ ಮಸೂದೆಯನ್ನ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂಡಿಸ್ತಾರೆ. ಅದು ಭಾರತ ದೇಶದ ಮೊಟ್ಟ ಮೊದಲನೇ ಸ್ವತಂತ್ರ ಭಾರತ ದೇಶದ ಸರ್ಕಾರದ ಪಾರ್ಲಿಮೆಂಟು ಅಥವಾ ಸಂಸತ್ತು ಏನಿತ್ತು, ಆ ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನುವಂಥ ಒಂದು ಮಸೂದೆಯನ್ನು ಮಂಡಿಸ್ತಾರೆ. ಆ ಮಸೂದೆ ಮಹಿಳೆಯರ ವಿಮೋಚನೆ, ಮಹಿಳೆಯರ ಪರವಾದಂಥ, ಮಹಿಳೆಯರ ವಿಮುಕ್ತಿಗಾಗಿ, ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ವಿಶೇಷವಾಗಿ ತಯಾರಿಸಿದ್ದಂಥ ಒಂದು ಮಸೂದೆ ಹಿಂದೂ ಕೋಡ್ ಬಿಲ್. ಆದರೆ ದುರಂತ ಅಂತ ಹೇಳಿದ್ರೆ, ಯಾವ ಶಕ್ತಿಗಳು, ಯಾವ ನಾಯಕರುಗಳು, ಯಾವ ಪಕ್ಷ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿತ್ತು, ಸ್ವಾತಂತ್ರ್ಯ ಬೇಕು ಅಂತ ಹೇಳಿತ್ತು, ಅದೇ ಪಕ್ಷ, ಅದೇ ನಾಯಕರು ಮಹಿಳೆಯರ ಸ್ವಾತಂತ್ರ್ಯದ ವಿರುದ್ಧವಾಗಿ ನಿಂತ್ಕೋತಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಲಿಕ್ಕೆ ರೆಡಿ ಇರಲಿಲ್ಲ, ಅವರು ತಯಾರಿರಲಿಲ್ಲ. ಕೇವಲ ಅಂದಿನ ಕಾಂಗ್ರೆಸ್ಸಿನ ಗಂಡಸರು ಮಾತ್ರ ಅಥವಾ ಸರ್ಕಾರದ ಒಳಗಿನ ಗಂಡಸರು ಮಾತ್ರ ಅದನ್ನ ವಿರೋಧ ಮಾಡಿದಿದ್ರೆ ಅದಕ್ಕೆ ಕಾರಣ ಬೇರೆ ಇರ್ತಿತ್ತು. ಯಾಕಂದ್ರೆ ಒಬ್ಬ ಗಂಡಸು ಮಹಿಳೆಯ ವಿರುದ್ಧ ಇದ್ದಾನೆ ಅನ್ನೋ ಕಾರಣಕ್ಕೆ. ಆದ್ರೆ ದುರಂತ, ಆವತ್ತಿನ ಸರ್ಕಾರದೊಳಗೆ ಇದ್ದಂತ ಮಹಿಳೆಯರನ್ನು ಕೂಡ ಒಳಗೊಂಡಂತೆ, ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಅನೇಕ ಮಹಿಳೆಯರನ್ನು ಒಳಗೊಂಡಂತೆ, ಬಹಳ ಮುಖ್ಯವಾಗಿ ಪಂಡಿತ್ ವಿಜಯಲಕ್ಷ್ಮಿಯವರನ್ನು ಕೂಡ ಒಳಗೊಂಡಂತೆ ಈ ಹಿಂದೂ ಕೋಡ್ ಬಿಲ್ ಅನ್ನು ವಿರೋಧಿಸ್ತಾರೆ. ಅದು ಕೇವಲ ಪತ್ರಿಕೆಗಳಲ್ಲಿ ಹೇಳಿಕೆಗಳಾಗಿ ಮಾತ್ರ ಉಳಿಯಲಿಲ್ಲ. ಪಾರ್ಲಿಮೆಂಟ್ ಸಂಸತ್ತಿನ ಒಳಗೂ ಸಂಸತ್ತಿನ ಹೊರಗೂ ಈ ಹಿಂದೂ ಕೋಡ್ ಬಿಲ್ ಅನ್ನು ವಿರೋಧಿಸ್ತಾರೆ. ಅಂಬೇಡ್ಕರ್ ಅನ್ನು ಟೀಕಿಸ್ತಾರೆ, ಬೈತಾರೆ, ಖಂಡಿಸ್ತಾರೆ, ಬಹಳ ಕೆಟ್ಟ ಕೆಟ್ಟ ಪದಗಳನ್ನು ನಿಲ್ಲಿಸ್ತಾರೆ. ಇವನೊಬ್ಬ ಅಸ್ಪೃಶ್ಯ, ಇವನು ಯಾಕೆ ಬೇಕಿತ್ತು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಉಸಾಬರಿ ಅಂತ ಮಾತಾಡ್ತಾರೆ. ನೀನ್ಯಾರು ನಮ್ಮ ಧರ್ಮದಲ್ಲಿ ಬದಲಾವಣೆ ತರಲಿಕ್ಕೆ, ನೀನ್ಯಾರು ನಮ್ಮ ಧರ್ಮದಲ್ಲಿ ಸುಧಾರಣೆ ತರಲಿಕ್ಕೆ ಅಂತ ಅಂಬೇಡ್ಕರ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಪಾರ್ಲಿಮೆಂಟ್ ಒಳಗೂ ಮತ್ತು ಪಾರ್ಲಿಮೆಂಟ್ ಹೊರಗೂ ಯಾವ ಮಹಿಳೆಯರ ತರ ಬಾಬಾ ಸಾಹೇಬರು ನಿಂತಿದ್ರು, ಆ ಮಹಿಳೆಯರೇ ಬಾಬಾ ಸಾಹೇಬ್ರನ್ನ ಪ್ರಶ್ನೆ ಮಾಡ್ತಾರೆ, ವಿರೋಧಿಸ್ತಾರೆ. ಅಂದಿನ ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ವಿರೋಧಿಸ್ತಾರೆ, ಪತ್ರಿಕೆಗಳಲ್ಲಿ ಎಲ್ಲಾ ಕಡೆ ವಿರೋಧಿಸ್ತಾರೆ. ಆದರೆ ಬಾಬಾ ಸಾಹೇಬರು ಕುಗ್ಗೋದಿಲ್ಲ. ಯಾಕಂದ್ರೆ 100 ಜನ 100 ಹೇಳ್ಕೊಳ್ಳಿ, ನಾನು ಸತ್ಯದ ಪರ ಇದ್ದೀನಿ ಅನ್ನುವ ನಂಬಿಕೆ ಅವರಿಗಿತ್ತು. ಹಾಗಾಗಿ ಹಿಂದೂ ಕೋಡ್ ಬಿಲ್ ಮಂಡಿಸ್ತೀನಿ, ಸರ್ಕಾರ ಅದನ್ನ ಪಾಸ್ ಮಾಡಲೇಬೇಕು ಅಂತ ಪಟ್ಟಿಡ್ತಾರೆ, ಅದನ್ನ ಮಂಡಿಸ್ತಾರೆ. ಹಾಗಾದ್ರೆ ಹಿಂದೂ ಕೋಡ್ ಬಿಲ್ ಅಲ್ಲಿ ಏನಿತ್ತು? ಆ ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು? ಹಿಂದೂ ಕೋಡ್ ಬಿಲ್ ಅಂದ್ರೆ ಇದು ಮಹಿಳೆಯ ವಿಮೋಚನೆಗೆ ಸಂಬಂಧಪಟ್ಟಂತ ಒಂದು ಕಾನೂನು, ಒಂದು ಕಾಯ್ದೆ ಮಾಡಬೇಕು ಅಂತ ಹೇಳಿ ತಯಾರು ಮಾಡಿದಂತ ಒಂದು ಮಸೂದೆ, ಒಂದು ಬಿಲ್ ಇದು. ಈ ಹಿಂದೂ ಕೋಡ್ ಬಿಲ್ ನಲ್ಲಿ ಏನಿತ್ತು ಅಂತ ಹೇಳಿದಾಗ, ಮಹಿಳೆಗೆ ಸಂಬಂಧಪಟ್ಟಂತ, ಬಹಳ ಮುಖ್ಯವಾಗಿ ಮಹಿಳೆಗೆ ಸಂಬಂಧಪಟ್ಟಂತೆ ತನಗೆ ಆಸ್ತಿಯ ಹಕ್ಕನ್ನ, ಯಾಕಂದ್ರೆ ನಮ್ಗೆ ಗೊತ್ತಿದೆ, ಮೊದಲು ಮಹಿಳೆಗೆ ತನ್ನ ತಂದೆ ತಾಯಿಯ ಆಸ್ತಿಯಲ್ಲಿ ಯಾವುದೇ ಹಕ್ಕಿರಲಿಲ್ಲ. ಹಾಗಾಗಿ ಅಂಬೇಡ್ಕರ್ ಹೇಳ್ತಾರೆ, ಮಹಿಳೆಗೂ ಕೂಡ ತನ್ನ ತಂದೆ ತಾಯಿಯ ಆಸ್ತಿಯ ಮೇಲೆ ಹಕ್ಕಿದೆ, ಆಕೆಗೂ ಹಕ್ಕನ್ನು ಕೊಡಬೇಕು. ಮತ್ತೆ ವಿವಾಹದಲ್ಲಿ ಆಕೆಯ ಸ್ವಾತಂತ್ರ್ಯವನ್ನು ಕೊಡಬೇಕು. ಅಪ್ಪ ಅಮ್ಮ ಹೇಳಿದ್ದು, ಕುಟುಂಬದವರು ಹೇಳಿದ್ದು, ಸಣ್ಣ ವಯಸ್ಸಿಗೆ ಬಲವಂತವಾಗಿ ಇಷ್ಟ ಬಂದವನ್ನ ಕಟ್ಟೋದಲ್ಲ, ಆಕೆಗೂ ತನ್ನ ಮದುವೆ ಯಾರನ್ನ ಮಾಡ್ಕೋಬೇಕು ಅನ್ನುವಂಥ ಸ್ವಾತಂತ್ರ್ಯವನ್ನ ಅವ್ರು ಕೊಡಬೇಕು. ಆ ಮದುವೆಯ ಸಂಬಂಧದೊಳಗೆ ಆಕೆ ಸ್ವತಂತ್ರವಾಗಿ ಬದುಕುವಂತ ಒಂದಿಷ್ಟು ಹಕ್ಕುಗಳನ್ನ ಕೊಡಬೇಕು. ಅದರ ಜೊತೆಗೆ ಬದುಕನ್ನ ಮುಂದುವರಿಸಲಿಕ್ಕೆ ಒಂದಿಷ್ಟು ಸುಧಾರಣೆಗಳು, ಮತ್ತು ಅದ್ರ ಜೊತೆಗೆ ಡಿವೋರ್ಸ್, ವಿಚ್ಛೇದನೆ, ಕೇವಲ ಗಂಡಸರಿಗೆ ಮಾತ್ರ ಇದ್ದಂತ ವಿಚ್ಛೇದನೆಯ ಹಕ್ಕನ್ನ ಮಹಿಳೆಗೂ ಕೊಡಬೇಕು. ಮಹಿಳೆಗೂ ಸ್ವಾತಂತ್ರ್ಯ ಇದೆ. ಯಾವ ಗಂಡಸಿನ ಜೊತೆಗೆ ಇರಬೇಕಾ ಇಲ್ವಾ, ಒಬ್ಬ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಗಂಡಸಿನ ಜೊತೆಗೆ ಆಕೆ ಇರುವಂತ ಹಕ್ಕಿದೆಯೇ ಇಲ್ವಾ, ಗಂಡಸಿಗೆ ಹೇಗೆ ಅವನಿಗೆ ಬೇಡವಾದಾಗ ಹೆಣ್ಣನ್ನ ಬಿಟ್ಟು ಹೋಗುವ ಸ್ವತಂತ್ರ ಇದೆಯೋ ಹಾಗೆ ಮಹಿಳೆಗೂ ಕೊಡಬೇಕು. ಆಕೆಗೂ ಕೂಡ ತನ್ನ ಡಿವೋರ್ಸ್ ಹಕ್ಕನ್ನ ಕೊಡಬೇಕು. ಅದರ ಜೊತೆಗೆ ಒಟ್ಟಾರೆ
ಅಂದ್ರೆ ಅವಳ ಆರ್ಥಿಕ ಸಬಲೀಕರಣ, ಅವಳ ವೈಯಕ್ತಿಕ ಬದುಕಿನಲ್ಲಿ ಸುಧಾರಣೆ, ಅವಳ ಸಾಮಾಜಿಕ ಬದುಕಿನಲ್ಲಿ ಸುಧಾರಣೆ ಮತ್ತು ಒಟ್ಟಾರೆ ಹೇಳ್ಬೇಕಾದ್ರೆ ಅವಳ ದೇಹ ಮತ್ತು ಅವಳ ಒಂದು ಖಾಸಗಿತನದ ಮೇಲೆ ಕೂಡ ಒಂದಿಷ್ಟು ಹಕ್ಕನ್ನು ಸಾಧಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಿಷ್ಟು ಕಾನೂನುಗಳನ್ನ ತರಬೇಕು ಅಂತ ಪ್ರತಿಪಾದಿಸ್ತಾರೆ. ಅದರ ದುರಂತ ಅಂತ ಹೇಳಿದ್ರೆ, ಮಹಿಳೆಗೆ ಯಾಕೆ ಬೇಕು ಆಸ್ತಿಯ ಹಕ್ಕು? ಮಹಿಳೆ ತನಗೆ ಇಷ್ಟ ಬರುವಂತೆ, ತನಗೆ ಇಷ್ಟ ಆಗುವವರನ್ನ ಮದುವೆ ಆಗುವ ಹಕ್ಕು ಯಾಕೆ? ಆಕೆ ಏನಿದ್ರು ಮೂಗತ್ತಿನ ಹಾಗೆ ಅಪ್ಪ ಅಮ್ಮ ಹೇಳಿದವ್ರನ್ನ ಕುಟುಂಬದವರು ತೋರಿಸ್ತವ್ರನ್ನ ಮದುವೆ ಆಗುವಂತ ಹಕ್ಕು ಅಂತ ಕರ್ತವ್ಯ ಮಾತ್ರ ಅವಳಿಗೆ ಇರೋದು ಹಕ್ಕಿಲ್ಲ. ಅವಳಿಗೆ ಆಸ್ತಿಯಲ್ಲಿ ಯಾಕೆ ಬೇಕು ಹಕ್ಕು? ಮತ್ತೆ ಅವಳಿಗೆ ಇತರೆ ಅವಳು ಆಚೆ ಹೋಗಿದ್ದು ಯಾಕೆ ದುಡಿಬೇಕು? ಅವಳು ಯಾಕೆ ದುಡಿಬೇಕು? ಅವಳು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿ ನಾನು ಮೊದಲೇ ಹೇಳಿದಾಗ ಮೂಲಭೂತವಾದಿಗಳು ಪಾರ್ಲಿಮೆಂಟಿನ ಒಳಗೆ ಮತ್ತು ಪಾರ್ಲಿಮೆಂಟಿನ ಹೊರಗೆ ಎರಡೂ ಕಡೆ ಕೂಡ ಇದನ್ನ ವಿರೋಧ ಮಾಡ್ತಾರೆ. ಪ್ರಾರಂಭದಲ್ಲಿ ನೆಹರೂರವರು ನಾನು ಈ ಹಿಂದೂ ಕೋಡ್ ಬಿಲ್ ಮಸೂದೆಯನ್ನ ನಾನು ಮಂಡಿಸಿ ಅದಕ್ಕೆ ಎಲ್ಲ ಮೆಂಬರ್ಗಳ ಒಪ್ಪಿಗೆಯನ್ನ ತಗೊಂಡು ನಾನು ಅದನ್ನ ಪಾಸ್ ಮಾಡ್ತೀನಿ ಅಂತೇಳಿ ನೆಹರು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತನ್ನು ಕೊಟ್ಟಿರ್ತಾರೆ. ಅದರ ದುರಂತ ಏನಪ್ಪ ಅಂದ್ರೆ, ಯಾವಾಗ ನೆಹರು ಮಾತನ್ನು ತಪ್ತಾರೆ, ಯಾವಾಗ ಆ ಹಿಂದೂ ಮಸೂದೆ ಬಿಲ್ ಅನ್ನ ಒಂದು ರೀತಿ ಹೇಳ್ತಾರೆ, ಬಾಬಾ ಅಂಬೇಡ್ಕರ್ ಹೇಳ್ತಾರೆ, ಹಿಂದೂ ಕೋಡ್ ಬಿಲ್ ವಾಸ್ ಕಿಲ್ಡ್ ಇನ್ ದ ಪಾರ್ಲಿಮೆಂಟ್ ವಿತೌಟ್ ಎನಿ ಟಿಯರ್ ಶೆಡ್. ಒಂದು ಅಂತರ ಏನು, ಅದು ಯಾವುದೇ ಗತಿ ಇಲ್ಲದಿರೋ ಹಾಗೆ, ಯಾರೂ ಗತಿ ಇಲ್ಲ ಅನ್ನೋ ಹಾಗೆ ಅದನ್ನ ಮಂಡಿಸ್ತರು, ಅದನ್ನ ಮುಗಿಸ್ತರು ಅಂತ ಹೇಳ್ತಾರೆ. ಅಂದ್ರೆ ಹಿಂದೂ ಕೋಡ್ ಬಿಲ್ ಒಂದು ರೀತಿ ಧ್ವನಿ ಇಲ್ಲದೇನೆ ಆ ಹಿಂದೂ ಕೋಡ್ ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಸತ್ತೋಗುತ್ತೆ. ಅಂಬೇಡ್ಕರ್ಗೆ ಬಹಳ ದುಃಖ ಆಗುತ್ತೆ. ಹಾಗಾಗಿ ಅಂಬೇಡ್ಕರ್ ಅವರು ಮುಂದುವರೆದು ಈ ಬಿಲ್ಲನ್ನ ನೀವು ಮಂಡಿಸಿದ್ರಿ, ಆದರೆ ಪಾಸ್ ಮಾಡಲಿಲ್ಲ, ನೀವು ಮಹಿಳಾ ವಿರೋಧಿಗಳಾಗಿದ್ದೀರಿ, ನಿಮ್ಮ ಸರ್ಕಾರದ ಜೊತೆಗೆ ನಾನು ಯಾಕಿರಬೇಕು ಅಂತ ಹೇಳಿ ಸೆಪ್ಟೆಂಬರ್ 27ನೇ ತಾರೀಕು 1951ನೇ ತಾರೀಕು ತಮ್ಮ ರಾಜೀನಾಮೆಯನ್ನು ಬಿಸಾಕಿ ಸರ್ಕಾರದಿಂದ ಆಚೆ ಬರ್ತಾರೆ. ಅಂದ್ರೆ ಮಹಿಳೆಯ ಪರವಾಗಿ ಧ್ವನಿ ಎತ್ತೋದು ಮಾತ್ರ ಅಲ್ಲ, ಆ ಧ್ವನಿಗೆ ಬೆಲೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ, ಅವರ ಮಾತಿಗೆ ಬೆಲೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ಮಹಿಳೆಯ ಸಬಲೀಕರಣಕ್ಕೆ, ಮಹಿಳೆಯರ ಉದ್ಧಾರಕ್ಕೆ ಸರ್ಕಾರ ಸಿದ್ಧ ಇಲ್ಲ ಅನ್ನೋ ಕಾರಣಕ್ಕೆ ತನ್ನ ಮಂತ್ರಿ ಪದವಿಗೆ ರಾಜೀನಾಮೆಯನ್ನ ಕೊಟ್ಟು ಪಾರ್ಲಿಮೆಂಟಿಂದ ಹೊರಗೆ ಬಂದಂಥವ್ರು ಅಂಬೇಡ್ಕರ್. ಆದರೆ ಮಹಿಳೆಯರ ಪರವಾಗಿ ಕೇವಲ ತುಟಿಗಳ ಮೇಲೆ ಇದ್ದಂಥ ಮಾತಲ್ಲ ಅವ್ರದ್ದು, ಮನಸ್ಸಿನ ಒಳಗೆ ಹೃದಯದ ಅಂತರಾಳದಲ್ಲಿ ಮಹಿಳೆಯರ ಪರವಾಗಿ ಯಾವ ಕಾಳಜಿ ಇತ್ತು ಅಂತ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಮಹಿಳೆಯರು ಬಿಟ್ಟರೆ ಯಾವ ವಿಷಯಕ್ಕಾದರೂ ರಾಜಕಾರಣಿಗಳು ಇನ್ನೂ ನನ್ನ ಹೆಂಡತಿಗೆ ಟಿಕೆಟ್ ಕೊಟ್ಟಿಲ್ಲ, ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ, ನನಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಬಾಯಿ ಬಿಡ್ಕೊಂಡಿದ್ದನ್ನು ನೋಡಿದ್ದೀನಿ. ಆದ್ರೆ ಜನರಿಗಾಗಿ ಏನೂ ಮಾಡಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟಿರೋರನ್ನು ಕೇಳಿಲ್ಲ, ಬಾಯಿ ಬಿಡ್ಕೊಂಡಿದ್ದವ್ರನ್ನು ಕೇಳಿಲ್ಲ. ಆದ್ರೆ ಇಲ್ಲಿ ನಮ್ಮ ಭಾರತ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇದಾಗಿ ಅಂಬೇಡ್ಕರ್ ಮಹಿಳೆಯರಿಗಾಗಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನ ಬಿಸಾಕಿ ಆಚೆ ಬರ್ತಾರೆ. ಸ್ನೇಹಿತರೆ, ಹಿಂದೂ ಕೋಡ್ ಬಿಲ್ ಅನ್ನು ಪಾರ್ಲಿಮೆಂಟ್ ಅಲ್ಲಿ ಸತ್ತೋಯ್ತು. ಅದಕ್ಕೆ ಅಂದಿನ ಪ್ರಧಾನಮಂತ್ರಿಗಳು, ಅಂದಿನ ಸರ್ಕಾರದ ಪ್ರತಿಯೊಬ್ಬ ಸದಸ್ಯನು ಮತ್ತು ಅಂದಿನ ಪಾರ್ಲಿಮೆಂಟಿನ ಪ್ರತಿಯೊಬ್ಬ ಸದಸ್ಯನು, ಎಂಪಿಗಳು, ಅದರಲ್ಲೂ ಆಗಿದ್ದಂಥ ಮಹಿಳಾ ಮನೆಗಳನ್ನು ಒಳಗೊಂಡಂತೆ ಈ ಹಿಂದೂ ಕೋಡ್ ಬಿಲ್ಗೆ ಕಾರಣಕರ್ತರಾಗ್ತಾರೆ. ಅದರ ದುರಂತ ಏನಂದ್ರೆ, ಯಾವ ಪಕ್ಷ, ಯಾವ ನಾಯಕರು ಮಹಿಳೆಯ ಸಬಲೀಕರಣ, ಮಹಿಳೆಯ ಅಭಿವೃದ್ಧಿಯ ವಿರೋಧಿಯಾಗಿದ್ದರೋ ಅವರು ಇವತ್ತು ಪುಂಖಾನುಪುಂಖವಾಗಿ ಭಾಷಣಗಳನ್ನು ಮಾತಾಡೋದನ್ನ ಕೇಳಿದೀವಿ. ಇದು ಇತಿಹಾಸದ ಭಾಗ. ಹಿಂದೂ ಕೋಡ್ ಬಿಲ್ ಸತ್ತೋಗುತ್ತೆ. ಆದರೆ ಅಂಬೇಡ್ಕರ್ ಅವರು ಆ ಸಾವಾಗಿ ಬಿಡದೆ ಆ ಸಾವಿಗೆ ದುಃಖಪಟ್ಟು ರಾಜೀನಾಮೆಯನ್ನು ಕೊಟ್ಟು ಸರ್ಕಾರದಿಂದ ಹೊರಗೆ ಬರ್ತಾರೆ. ಸೆಪ್ಟೆಂಬರ್ 27, 1951ನೇ ಇಸ್ವಿ ತಮ್ಮ ರಾಜೀನಾಮೆಯನ್ನು ಬಿಸಾಕಿ ಮಹಿಳೆಯರ ಪರವಾಗಿ ಕಾನೂನು ಮಾಡಲಿಕ್ಕೆ ಮುಂದಾಗದಂತ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರ್ತಾರೆ. ಆದರೆ ಅದರ ನಂತರ ನಡೆದಂತ ಬೆಳವಣಿಗೆಗಳು ಬೇರೆ ಆಗ್ತವೆ. ಯಾಕಂದ್ರೆ ಅಂಬೇಡ್ಕರ್ ಅವರ ಆಲೋಚನೆಗಳಿದ್ವಲ್ಲ, ಅದು ಬಹಳ ದೊಡ್ಡ ವಿಷೇರಿ ಆಲೋಚನೆಗಳು, ಒಂಥರ ಮುಂದಾಲೋಚನೆಗಳಾಗಿದ್ದ ಕಾರಣಕ್ಕೆ ಅವರ ಕನಸು ಮತ್ತು ಅವರ ಆಲೋಚನೆಗಳು ಒಂದು ರೀತಿ ಟೆಂಪರರಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಸಾಯ್ತದೆ ಹೊರತು ಅದರ ಮುಂದೆ ದೊಡ್ಡ ಆಶಯವಾಗಿ ಮುಂದೆ ಬರತಕ್ಕಂಥ ಸಂವಿಧಾನದ ಭಾಗವಾಗಿ ಒಳಗೊಂಡ ಒಂದಿಷ್ಟು ಕಾನೂನುಗಳು, ಅದರ ನಂತರ ಯಾವ ಸರ್ಕಾರ ಅದನ್ನು ವಿರೋಧಿಸ್ತೋ,
ಯಾವ ಸರ್ಕಾರ ಹಿಂದೂ ಕೋಡ್ನ ಕೊಲೆ ಮಾಡ್ತೋ ಅದೇ ಸರ್ಕಾರ ಮುಂದಿನ ದಿನಗಳಲ್ಲಿ ಮಹಿಳೆಯರ ಪರವಾದಂತಹ ಅನೇಕ ಕಾನೂನುಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಸಂವಿಧಾನದಲ್ಲಿ ತಗೊಳ್ಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯ ಪರವಾಗಿ ಏನೆಲ್ಲ ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೋಡಿದಾಗ ಸಂವಿಧಾನದ ಆರ್ಟಿಕಲ್ 14 ತಗೊಳ್ಳಿ, ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ಅಂದ್ರೆ ನೀವು ಮಹಿಳೆ ಅನ್ನುವ ಕಾರಣಕ್ಕೆ ನೀವು ಯಾವುದೇ ತಾರತಮ್ಯ ಮಾಡುವ ಹಾಗಿಲ್ಲ. ಮಹಿಳೆಯೂ ಕೂಡ ಗಂಡಸಿಗೆ ಸಮಾನ ಅನ್ನುವಂಥ ಒಂದು ಹಕ್ಕನ್ನ ಸಂವಿಧಾನದ ಮುಖಾಂತರ ಅಂಬೇಡ್ಕರ್ ಅವರು ಕೊಡ್ತಾರೆ. ಹಾಗೆ 15(1) 15 Clause 1 ಇಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯಗಳು 15(1) ಯಾವುದೇ ರೀತಿಯ ತಾರತಮ್ಯಗಳು ಇರಬಾರ್ದು. 14ರಲ್ಲಿ ಸಮಾನತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 15(1) ಯಾವುದೇ ರೀತಿಯ ತಾರತಮ್ಯ ಇರಬಾರ್ದು, ಹೆಣ್ಣು ಗಂಡು ಅನ್ನುವ ನಿಟ್ಟಿನಲ್ಲಿ ತಾರತಮ್ಯ ಇರಬಾರ್ದು. ಹಾಗೆ 15(3) 15 Clause 3ನಲ್ಲಿ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಅವರಿಗೆ ಪೂರಕವಾಗಿರ್ತಕ್ಕಂಥ ಒಂದಿಷ್ಟು ಕಾನೂನುಗಳನ್ನು ಸರ್ಕಾರ ಮಾಡಬೇಕು ಅಂತೇಳಿ ಸಂವಿಧಾನದ ಮೂಲಭೂತ ಹಕ್ಕುಗಳ ಭಾಗದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳನ್ನು ಮಾಡಬಹುದು, ವಿಶೇಷ ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತೇಳಿ ಸೂಚನೆಯನ್ನ ಕೊಟ್ಟಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆರ್ಟಿಕಲ್ 16 ಉದ್ಯೋಗದ ಅವಕಾಶಗಳು. ಮಹಿಳೆ 4 ಗೋಡೆಗಳ ಮಧ್ಯೆ ಕೂತು ನಲುಗಬೇಕು, 4 ಗೋಡೆಗಳ ಮಧ್ಯೆ ಅವಳ ಜೀವನ ಕಳಿಬೇಕು ಅಂತ ಇದ್ದ ಈ ಒಂದು ಸಮಾಜದಲ್ಲಿ ಆಕೆಯೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬಂದು ಆಕೆಯ ಸಾಮರ್ಥ್ಯಕ್ಕೆ ತಕ್ಕಂತೆ, ಆಕೆಯ ಇಚ್ಛೆಗೆ ತಕ್ಕಂತೆ ಆಕೆಯೂ ದುಡಿಯಬಹುದು, ಆಕೆಯೂ ಕೆಲಸಕ್ಕೆ ಹೋಗ್ಬೋದು, ಆಕೆಗೆ ಎಲ್ಲ ಕೆಲಸವನ್ನ ಮಾಡುವ ಹಕ್ಕಿದೆ. ಆಕೆ ಏನು 4 ಗೋಡೆಗಳ ಮಧ್ಯೆ ಅಂದ್ರೇನು ಅಡುಗೆ ಮನೆಗೆ ಮಾತ್ರ ಸೀಮಿತವಲ್ಲ. ಆಕೆಗೂ ಮೆದುಳಿದೆ, ಆಕೆಗೂ ಬುದ್ಧಿ ಇದೆ, ಆಕೆಗೂ ಸಾಮರ್ಥ್ಯ ಇದೆ, ಆಕೆಗೂ ಶಕ್ತಿ ಇದೆ. ಅದನ್ನ ಆಕೆ ತೋರಿಸ್ಕೊಳ್ಳೋದಕ್ಕೆ ಗಂಡಸಿನಾಗ ಆಕೆಯು ಕೂಡ ಯಾವ ಕೆಲಸವನ್ನು ಬೇಕಾದರೂ ಮಾಡಬಹುದು ಅನ್ನುವಂಥ ಹಕ್ಕನ್ನು ಕೊಟ್ಟಿದ್ದು ಇದೇ ಆರ್ಟಿಕಲ್ 16. ಹಾಗೆ ಆರ್ಟಿಕಲ್ 39 ಏನು ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ನಾನು ಮೊದಲೇ ಹೇಳಿದೆ, ಹೆಣ್ಣು ಗಂಡು ಅನ್ನುವಂಥ ವ್ಯತ್ಯಾಸ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಒಂದೇ ಕೆಲಸ ಮಾಡಿದ್ರು ಕೂಡ ಹೆಣ್ಣಿಗೆ ಒಂದು ಸಂಬಳ, ಗಂಡಿಗೆ ಒಂದು ಸಂಬಳ ಇರುವಂತ ಕಾಲ. ಆದ್ರೆ ಅಂಬೇಡ್ಕರ್ ಹೇಳ್ತಾರೆ ಆರ್ಟಿಕಲ್ 39 ಪ್ರಕಾರ ಇಲ್ಲಿ ಸಂಬಳವನ್ನು ಕೊಡುವ ಸಂದರ್ಭದಲ್ಲಿ ಯಾವುದೇ ತಾರತಮ್ಯ ಮಾಡಬಾರದು ಕಾನೂನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಯಾರ್ಯಾರು ಆರ್ಗನೈಸ್ಡ್ ಸೆಕ್ಟರ್ ಕೆಲಸ ಮಾಡ್ತಾರೆ ನೋಡಿ, ನಿಮ್ಮಲ್ಲಿ ಗಂಡು ಹೆಣ್ಣಿನ ನಡುವೆ ಯಾವುದೇ ರೀತಿಯಾದ ಸಂಬಳದ ವ್ಯತ್ಯಾಸಗಳಿರುವುದಿಲ್ಲ. ಯಾಕಂದ್ರೆ ಅದು ಅಂಬೇಡ್ಕರ್ ಸಂವಿಧಾನದಲ್ಲಿ ಅಳವಡಿಸಿ ಆ ಸಂವಿಧಾನದ ಮುಖಾಂತರವೇ ಹೆಣ್ಣು ಗಂಡು ನಡುವಿನ ವ್ಯತ್ಯಾಸವನ್ನ ಕಡಿತಗೊಳಿಸಿ ತೆಗೆದುಹಾಕಿ ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಸಮಾನವಾದ ವೇತನವನ್ನು ಕೊಡಬೇಕಂತ ಕಾನೂನು ಮಾಡಿದ್ದಾರೆ. ಹಾಗೆ 51(a) ಅದರಲ್ಲಿ ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಒಂದು ಬಹಳ ವಿಶೇಷವಾದಂತಹ ಕರ್ತವ್ಯವನ್ನ ಇಡೀ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಗೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಏನು ಆ ಫಂಡಮೆಂಟಲ್ ಡ್ಯೂಟಿ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ, ಈ ದೇಶದ ಯಾವೊಬ್ಬ ಪ್ರಜೆಯೂ ಕೂಡ ಮಹಿಳೆಯ ಘನತೆಗೆ ವಿರುದ್ಧವಾಗಿ ಯಾವುದೇ ಅಭ್ಯಾಸಗಳನ್ನ ಅಥವಾ ಯಾವುದೇ ಸಂಪ್ರದಾಯಗಳನ್ನ, ಯಾವುದೇ ಆಲೋಚನೆಗಳನ್ನ ಮಾಡಕೂಡದು. ಮಹಿಳೆಯ ಅಂತ ಸ್ವಾತಂತ್ರ್ಯ, ಮಹಿಳೆಯ ಘನತೆಗೆ, ವ್ಯಕ್ತಿತ್ವಕ್ಕೆ, ಘನತೆಗೆ ಧಕ್ಕೆ ತರುವಂತ ಯಾವ ಕೆಲಸವನ್ನು ಮಾಡಬಾರದು ಅಂತ ಹೇಳ್ತದೆ. ಹಾಗೆ ಆರ್ಟಿಕಲ್ 42ರ ಇದೇ ಆರ್ಟಿಕಲ್ ಪ್ರಕಾರವೇ ಇವತ್ತು ನಾವು ಹೆಣ್ಮಕ್ಳಿಗೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್, ರಜೆಗಳು, ಸಂಬಳ, ಮೆಟರ್ನಿಟಿ ಬೆನಿಫಿಟ್ ಒಳಗೆ ಇವೆಲ್ಲವೂ ಬಂದಿರುವುದು ಇದೇ ಆಧಾರದ ಮೇಲೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನೀನು ಕೇವಲ ನಿನ್ನ ಇಚ್ಛೆಯಾಗ ಬದುಕುವುದು ಮಾತ್ರ ಅಲ್ಲ, ನಿನಗೆ ಬೇಕಾದ ಕೆಲಸ ಮಾಡುವುದು ಮಾತ್ರ ಅಲ್ಲ, ಸರ್ಕಾರ ನಡೆಸುವ ಹಂತದಲ್ಲೂ ಕೂಡ, ಕಾನೂನುಗಳು ಮಾಡುವ ಹಂತದಲ್ಲೂ ಕೂಡ, ಸರ್ಕಾರ ನಡೆಸುವ ಶಾಸನಗಳಲ್ಲೂ ಕೂಡ ನಿನ್ನ ಪಾಲುದಾರಿಕೆ ಇದೆ, ನಿನಗೆ ಪಾಲುದಾರಿಕೆ ಇದೆ ಅಂತೇಳಿ ಆರ್ಟಿಕಲ್ 243(b) Clause 3, 243(p) Clause 3 ಇದನ್ನು ಅಳವಡಿಸ್ತಾರೆ. ಯಾಕಂದ್ರೆ ಅವರ ಅಂಬೇಡ್ಕರ್ ಆಲೋಚನೆಗಳ ಮೇಲೆ ಇವೆಲ್ಲ ಆರ್ಟಿಕಲ್ ಬಂದಿದ್ದು. ಅಂದ್ರೆ 243(d) Clause 3 ಪ್ರಕಾರ 1/3 ಮೀಸಲಾತಿಯನ್ನ ಮುನ್ಸಿಪಾಲಿಟಿ ಮತ್ತು ಪಂಚಾಯಿತಿಗಳಲ್ಲಿ, ಹಾಗೆಯೇ 243(p) Clause 3 ಪ್ರಕಾರ ಮಹಿಳಾ ಅಧ್ಯಕ್ಷರುಗಳಿಗೆ ಅವಕಾಶ ಕೊಡಬೇಕು ಅಂತೇಳಿ 1/3 ಸ್ಥಾನಗಳಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ಮಹಿಳೆಗೂ ಕೂಡ ಒಂದು ರೀತಿ ಗವರ್ನೆನ್ಸ್ ಅಲ್ಲಿ, ಆಡಳಿತದಲ್ಲಿ, ಸರ್ಕಾರದಲ್ಲಿ ಭಾಗಿಯಾಗುವಂತ ಹಕ್ಕನ್ನ ನಮ್ಮ ಸಂವಿಧಾನ ಕೊಡಿಸಿದೆ. ಇದಕ್ಕೆಲ್ಲವೂ ಕಾರಣ ಅಂಬೇಡ್ಕರ್ ಅವರಿಗಿದ್ದಂಥ ದೂರದೃಷ್ಟಿ, ಅವರ ಆಲೋಚನೆಗಳು, ಅದರ ಮೇಲೆ ಬಂದಂತ ಸಂವಿಧಾನ. ಒಂದು ಕಡೆ ಸಂವಿಧಾನದಲ್ಲಿ ಈ ರೀತಿಯಾದಂತಹ ವಿಶೇಷವಾದಂತಹ ಯೋಜನೆಗಳನ್ನು ಅಥವಾ ಪ್ರಾವಿಷನ್ಸ್ ಅನ್ನ
ಇಟ್ಟ ಕಾರಣಕ್ಕಾಗಿ ಸ್ವತಂತ್ರದ ನಂತರದಲ್ಲಿ ಹಿಂದೂ ಕೋಡ್ ಬಿಲ್ ವಿರೋಧ ಮಾಡಿದ ಅದನ್ನ ಕೊಂದ ನಂತರವೂ ಕೂಡ ಅನೇಕ ಕಾಯ್ದೆಗಳು, ಮಹಿಳೆಯರ ಪರವಾದಂಥ ಕಾನೂನುಗಳು ಈ ದೇಶದಲ್ಲಿ ಬರ್ತವೆ. ಅದಕ್ಕೆ ಕಾರಣಕರ್ತರು ಅಂಬೇಡ್ಕರ್ ಮತ್ತು ಅವರ ಆಲೋಚನಾ ಲಹರಿ ಮತ್ತು ಅವರ ಆಲೋಚನಾ ವಿಧಾನ ಮತ್ತು ಅವರು ಸರ್ಕಾರಕ್ಕೆ ಸಂವಿಧಾನದ ಮುಖಾಂತರ ಹಾಕಿಕೊಟ್ಟಂತ ಮಾರ್ಗ ಮತ್ತು ದಾರಿ. ಯಾಕಂದ್ರೆ ದಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಂದ್ರೆ ಮಹಿಳೆ ಅಥವಾ ಇದ್ರ ಗಂಡೆಯನ್ನು ಮದುವೆಗೆ ಸಂಬಂಧಪಟ್ಟಂತ, ವಿವಾಹಕ್ಕೆ ಸಂಬಂಧಪಟ್ಟಂತ ಕಾಯ್ದೆ. ಆ ಕಾಯ್ದೆಯಲ್ಲಿಯೇ ನಮಗೆ ಮಹಿಳೆಗೆ ಡಿವೋರ್ಸ್ ಕೊಟ್ಟ ನಂತರ ಆಕೆ ಮೇಂಟೆನೆನ್ಸ್ ಕೇಳುವಂತ ಹಕ್ಕನ್ನು ತಂದುಕೊಟ್ಟಂತ ಕಾಯ್ದೆ ಇದು. ಯಾಕಂದ್ರೆ ಗಂಡು ಮದುವೆ ಆದ ನಂತರ ತನಗೆ ಇಷ್ಟ ಆಗದೇ ಇದ್ದ ಸಂದರ್ಭದಲ್ಲಿ ಆಕೆಗೆ ವಿಚ್ಛೇದನೆಯನ್ನು ಕೊಟ್ಟು ಆಕೆಯನ್ನು ಅನಾಥಲಾಗಿ ಬೀದಿಯಲ್ಲಿ ಬಿಸಾಕ್ ಕುಡಿದು, ಆಕೆಯನ್ನ ಮದುವೆಯಾದ ನಂತರ ಆತನಿಗೆ ಆಕೆಯ ಮೇಲೆ ಒಂದು ಹಕ್ಕಿನ ಜೊತೆಗೆ ಜವಾಬ್ದಾರಿ ಕೂಡ ಇದೆ. ಬದುಕುವ ನೆಲೆಯನ್ನ ಅಥವಾ ಬದುಕುವ ಮಾರ್ಗವನ್ನ, ಬದುಕುವ ರೀತಿಯನ್ನ ಕಟ್ಟಿಕೊಡುವಂತ ಜವಾಬ್ದಾರಿ ಕೂಡ ಈತನ ಮೇಲೆ ಇದೆ. ಹಾಗಾಗಿ ನೀನು ವಿಚ್ಛೇದನೆ ಕೊಟ್ಟಂತ ಸಂದರ್ಭದಲ್ಲಿ, ಡಿವೋರ್ಸ್ ಕೊಟ್ಟಂತ ಸಂದರ್ಭದಲ್ಲಿ ಆಕೆಯ ಬದುಕನ್ನು ನಡೆಸಲಿಕ್ಕೆ ಮೇಂಟೆನೆನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಕಾನೂನು ಎಂಬದ್ದು 55ರಲ್ಲಿ ದಿ ಹಿಂದೂ ಮ್ಯಾರೇಜ್ ಆಕ್ಟ್. ಇದೆಲ್ಲವೂ ಕೂಡ ನೋಡಿ ಹಿಂದೂ ಕೋಡ್ ಬಿಲ್ ಅಲ್ಲಿ ಇದ್ದಂತ ಅಂಶಗಳೇ ಈ ಕಾಯ್ದೆಯ ರೂಪದಲ್ಲಿ ಬರ್ತವೆ. ಹಾಗೆ ದಿ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಇಲ್ಲೂ ಕೂಡ ಅಷ್ಟೇ, ಹೆಣ್ಣು ಮಕ್ಕಳು ತನ್ನ ಪೋಷಕರ ಆಸ್ತಿಯನ್ನ ಅವಳು ಅನುಭವಿಸಬಹುದು, ಅವಳಿಗೂ ಹಕ್ಕಿದೆ, ಸಕ್ಸೆಷನ್ ಹಕ್ಕಿದೆ ಅನ್ನುವಂತ ಮಾತನ್ನ ಹೇಳಿದಂಥದ್ದು ಈ 56ರ ದಿ ಹಿಂದೂ ಸಕ್ಸೆಷನ್ ಆಕ್ಟ್. ಈ ಭಾಗ ಇದ್ದಿದ್ದು ಅದೇ ಹಿಂದೂ ಕೋಡ್ ಬಿಲ್ ಅಲ್ಲಿ. 51ನೇ ಇಸ್ವಿಯಲ್ಲಿ ಅದನ್ನು ಸಾಯಿಸ್ತಾರೆ, ಆದ್ರೆ 56ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ರು ಇನ್ನೂ ಬದುಕಿದ್ದಾಗಲೇ ಅದಕ್ಕೆ ಜೀವ ಬರುತ್ತೆ, ಅದು ಕಾಯ್ದೆ ಆಗುತ್ತೆ. ಒಂದು ಕಾಯ್ದೆಯ ರೂಪದಲ್ಲಿ ಮಹಿಳೆಗೆ ಬಹಳ ಮುಖ್ಯವಾಗಿ ಒಂದು ಲೀಗಲ್ ರೈಟ್ ಅನ್ನ, ಕಾನೂನಾತ್ಮಕವಾದಂತ ಒಂದು ಹಕ್ಕನ್ನ, ತನ್ನ ಪೋಷಕರ ಅಂತದ್ದು ಆಸ್ತಿಯನ್ನ ಆಕೆ ಗಳಿಸಲಿಕ್ಕೆ ಒಂದು ಲೀಗಲ್ ರೈಟ್ ಅನ್ನು ತಂದುಕೊಟ್ಟಂಥದ್ದು 1956 ದಿ ಹಿಂದೂ ಸಕ್ಸೆಷನ್ ಆಕ್ಟ್. ಅದರ ಜೊತೆಗೆ 1956 ಅದೇ ವರ್ಷದಲ್ಲಿ ದಿ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಂತೇಳಿ ಒಂದು ಕಾಯ್ದೆ ಬರ್ತದೆ. ಇದರ ಮುಖಾಂತರ ಮಹಿಳೆಯೂ ಕೂಡ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು, ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವಂತ ಹಕ್ಕು ಈ ಕಾನೂನು, ಈ ಕಾಯ್ದೆ ತಂದುಕೊಡ್ತದೆ. ಇವೆಲ್ಲವೂ ಕೂಡ ಹಿಂದೂ ಕೋಡ್ನಲ್ಲಿದ್ದಂಥ ಅಂಶಗಳು. ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ಪ್ರಬುದ್ಧರಾಗದೇ ಇದ್ದಂಥ ಸಮಾಜ, ಪ್ರಬುದ್ಧರಾಗದೇ ಇದ್ದಂಥ ನಮ್ಮ ಸಂಸತ್ತು, ಪ್ರಬುದ್ಧರಾಗದೇ ಇದ್ದಂಥ ನಮ್ಮ ನಾಯಕರುಗಳಿಗೆ ನಂತರ ಗೊತ್ತಾಗುತ್ತೆ ಅಂಬೇಡ್ಕರ್ಗಿದ್ದಂಥ ಪ್ರಬುದ್ಧತೆ ನಮಗೆ ಇರ್ಲಿಲ್ವಲ್ಲ, ಈಗಲಾದರೂ ತಂದುಕೊಳ್ಳೋಣ ಅಂತೇಳಿ ಅಂಬೇಡ್ಕರ್ಗೆ ಬಹಳ ಹಿಂದೆನೇ ಇದ್ದಂಥ ಪ್ರಬುದ್ಧತೆಯನ್ನ 56ನಲ್ಲಿ ತೋರಿಸಿ ಈ ಅಂಬೇಡ್ಕರ್ ಅವರು ಹೇಳಿದಂಥ ಎಲ್ಲಾ ಅಂಶಗಳನ್ನ ಈ ಕಾಯ್ದೆಯಲ್ಲಿ ಜಾರಿ ಮಾಡ್ತಾರೆ. ಹಾಗೆ 56ನೇ ಇಸ್ವಿಯಲ್ಲಿ ದಿ ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್, ದಿ ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್, ಇದರ ಪ್ರಕಾರನೂ ಕೂಡ ಅಷ್ಟೇ ಮಹಿಳೆಗೆ ತಾನು ಹೆತ್ತ ಮಕ್ಕಳ ಮೇಲೆ ಹಕ್ಕಿದೆ ಅನ್ನುವಂತ ಒಂದು ಹಕ್ಕನ್ನ ಈ ಕಾಯ್ದೆ ಕೊಡುವಂಥದ್ದು. ಇದರ ಮುಖಾಂತರ ಒಂದು ಹೊಸ ಆಯಾಮವನ್ನ, ಮಹಿಳೆಗೂ ಹಕ್ಕುಗಳನ್ನ, ಮಹಿಳೆಯ ಪರವಾದ ಕಾನೂನುಗಳನ್ನ, ಮಹಿಳೆಯರಿಗೂ ಬದುಕಲಿಕ್ಕೆ ಒಂದಿಷ್ಟು ಹಕ್ಕುಗಳನ್ನ ಕೊಡುವಂತ ಕೆಲಸ ಆಗ್ತದೆ. ಅದರ ಆಧಾರದ ಮೇಲೆ 76ನೇ ಇಸ್ವಿಯಲ್ಲಿ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಒಂದು ಕಾಯ್ದೆನೇ ತರ್ತಾರೆ, ಎಲ್ಲರಿಗೂ ಕೂಡ ಸಮಾನವಾದ ವೇತನ ಕೊಡಬೇಕು ಅಂತ. ಹಾಗೆ ಡೈರಿ ಪ್ರಾಹಿಬಿಷನ್ ಆಕ್ಟ್ 61ರಲ್ಲಿ, ಅಂದ್ರೆ ವರದಕ್ಷಿಣೆ ಅನ್ನೋದು ದೊಡ್ಡ ಪಿಡುಗು. ವರದಕ್ಷಿಣೆ ಮುಖಾಂತರ ಅನೇಕ ಹೆಣ್ಣು ಮಕ್ಕಳ, ಅನೇಕ ಕುಟುಂಬಗಳು ಬೀದಿಗೆ ಬಂದು ಬೀಳ್ತಿದ್ವು. ಅದನ್ನ ನಿಷೇಧ ಮಾಡಿದಂತ ಕಾಯ್ದೆ 61ನೇ ಇಸ್ವಿಯಲ್ಲಿ ಬರ್ತದೆ. ಹೀಗೆ ಅಂಬೇಡ್ಕರ್ ಅವರ ದೃಷ್ಟಿಕೋನ ಏನಿತ್ತು, ಅಂಬೇಡ್ಕರ್ ಆಲೋಚನೆಗಳೇನಿತ್ತು, ಅದರಲ್ಲಿ ಪ್ರಾರಂಭವಾದಂತಹ ಹಿಂದೂ ಕೋಡ್ ಬಿಲ್ ಅನ್ನುವಂಥ ಒಂದು ಮಹತ್ತರವಾದ ಕ್ರಾಂತಿಕಾರಿಯುತವಾದಂತಹ ಯೋಜನೆ ಏನಿತ್ತು, ಅದರ ನಂತರ ಅದು ವಿಫಲ ಆದ ನಂತರವೂ ಕೂಡ ಆ ಒಂದು ಅಂಶಗಳು, ಆ ಶಕ್ತಿ ಹಾಗೆ ಮುಂದುವರೆದು ಇಷ್ಟೆಲ್ಲಾ ಕಾನೂನುಗಳು ಬಂದು ಇವತ್ತು ಮಹಿಳೆಯರು ಸಬಲೀಕರಣ ಆಗುವಂತ ನಿಟ್ಟಿನಲ್ಲಿ ಒಂದು ಮಾರ್ಗವನ್ನು ಹಾಕೊಟ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಮಹಿಳೆಯರು ಬಹಳ ಮುಂದಕ್ಕೆ ಸಾಗಿದ್ದಾರೆ. ಹಾಗಂತೇಳಿ ಅವರು ಕಂಪ್ಲೀಟ್ ಆಗಿ ಮುಕ್ತರಾಗಿದ್ದಾರೆ ಅನ್ನುವಂಥದ್ದಲ್ಲ, ಇನ್ನೂ ಬಹಳಷ್ಟು ಆಗಬೇಕಾಗಿದೆ. ಆದ್ರೆ ಇಲ್ಲಿಯವರೆಗೂ ಮಹಿಳೆ ಸಾಗಿ ಬಂದ ಮಾರ್ಗ, ಸಾಗಿ ಬಂದ ಹಾದಿಯನ್ನು ನೋಡಿದಾಗ, ಆಕೆ ಬೆಳೆದು ಬಂದ ಹಾದಿಯನ್ನು ನೋಡಿದಾಗ, ಈ ಹಾದಿಯಲ್ಲಿ, ಅವರ ಅಭಿವೃದ್ಧಿಯಲ್ಲಿ, ಅವರ ಬೆಳವಣಿಗೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ, ಅವರ ನೆರಳು ಎದ್ದು ಕಾಣುತ್ತದೆ. ಹಾಗಾಗಿ ಈ ವಿಷಯಕ್ಕೆ ಎಲ್ಲ ಮಹಿಳೆಯರು ಅಂಬೇಡ್ಕರ್ ಅವರಿಗೆ ಋಣವಾಗಿರ್ಬೇಕಾಗ್ತದೆ, ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. ಆದರೆ ಈ ದೇಶದ ಜಾತಿ ಮನಸ್ಥಿತಿ, ಜಾತಿ ವ್ಯವಸ್ಥೆ ಇರುವ ಈ ದೇಶದಲ್ಲಿ ಇದು ಆಗ್ತಾ ಇದೆಯಾ? ಯೋಚನೆ ಮಾಡಿ. ನಮಸ್ಕಾರ.
ಸ್ತ್ರೀ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.